ಇರ್ತಕ್ಕಂಥ ಮೊಬೈಲ್ ನಿಮಗೆ ವಜ್ಜಾಗಂಗಿಲ್ಲ, ಒಂದು ಈಟ್ ಲಿಂಗ ವಜ್ಜ ಆಗ್ತೈತಿ ನಿಮಗೆ. ಭಾಳ ಜನ ಮನೆಗೆ ನಾನು ಪೂಜೆಗೆ ಹೋಗಿರ್ತೀನಿ, ಗೃಹ ಪ್ರವೇಶ ಇರ್ತೈತಿ, ಹೆಣ್ಮಕ್ಳಂತೂ ಈ ಊರಾಗಲ್ರಿ, ನಾ ಬೇರೆ ಊರಾಗಿನ ಸುದ್ದಿ ಹೇಳ್ತಿರ್ತೀನಿ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ. ಹೆಣ್ಮಕ್ಳು ಗೃಹ ಪ್ರವೇಶದಾಗ ಪೂಜೆಗೆ ಬಂದು ಕುಂದಿರ್ತಾರ, ಪೂಜೆಗೆ ಕುಂತಿರ್ತೀನಿ, ಮೇಕಪ್ ಮಾಡ್ಕೊಂಡು ಬರ್ತಾರ, ಚಲೋ ಚಲೋ ಸಿರಿ ಉಟ್ಕೊಂಡು ಬರ್ತಾರ, ಬಂಗಾರದ ಆಭರಣಗಳನ್ನ ಹಾಕ್ಕೊಳ್ಳೋದು ಮರೆಯಂಗಿಲ್ಲ. ಇವನಾದ್ರೂ ರೇಷ್ಮೆ ಬಟ್ಟೆಯನ್ನು ಹಾಕ್ಕೊಂಡಿರ್ತಾನ, ಇವನು ಬ್ರಾಸ್ಲೆಟ್ ಹಾಕ್ಕೊಂಡಿರ್ತಾನ, ಕೊಳ್ಳಾಗ ಚೈನ್ ಹಾಕ್ಕೊಂಡಿರ್ತಾನ, ಕೈಯಾಗ ಉಂಗುರ ಹಾಕ್ಕೊಂಡಿರ್ತಾನ. ಇಬ್ಬರು ದಂಪತಿಗಳು ಬಂದು ಕುಂದಿರ್ತಾರ ಪೂಜೆಗೆ. ಲಿಂಗ ಎಲ್ಲೈತ್ರಿ ಅಂದ್ರೆ ಒಬ್ಬರಿಗೂ ಗೊತ್ತಿರಂಗಿಲ್ಲ. ಅಯ್ಯೋ ಅಜ್ಜಾರ್ ಮನೆ ತವ್ರ ಮನೆಗೆ ಹೋಗಿದ್ದೀನಿ ರೀ, ಅಲ್ಲೇ ಬಿಟ್ಟು ಬಂದಿನಂತಿಕೆ ಅಂತ. ಇವ ಹೋದ ವರ್ಷ ಶಿವರಾತ್ರಿಗೆ ಇಟ್ಟಿದ್ದೀನಿ ರೀ, ಎಲ್ಲೈತಿ ನೆನಪಿಲ್ಲ. ಅಲ್ಲವ ತವ್ರ ಮನೆಗೆ ಹೋಗಿದ್ದಿಲ್ಲ, ಲಿಂಗ ಬಿಟ್ಟು ಬಂದಂಗೆ ಮೊಬೈಲ್ ಬಿಟ್ಟು ಬಂದಿಯೇನ ಅಂದೆ ನಾನು. ಮೊಬೈಲ್ ಯಾವಾಗಲೂ ತೊಗೊಂಡೇ ಬಂದಿರ್ತೀರಿ, ಎಲ್ಲಿ ಹೋದ್ರೂ ಬಿಟ್ಟು ಹೋಗಂಗಲ್ಲ. ಮೊಬೈಲನ್ನು ಪ್ರೀತಿಸುವಷ್ಟು ಲಿಂಗವನ್ನು ಪ್ರೀತಿಸಿದ್ರಿ ಅಂದ್ರೆ ಸಾಕ್ಷಾತ್ ಪರಮಾತ್ಮ ನಿಮಗೆ ಸಾಕ್ಷಾತ್ಕಾರ ಆಗ್ತಿದ್ದ, ಪರಮಾತ್ಮ ಸಾಕ್ಷಾತ್ಕಾರ ಆಗ್ತಿದ್ದ. ಲಿಂಗದ ಮೇಲೆ ಪ್ರೀತಿ ಇರಬೇಕು. ಶರಣರು ಹೇಳ್ತಾರೆ, ಗಂಡನ ಮೇಲೆ ಸ್ನೇಹ ಇಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನೋ ಶಿವ ಶಿವ, ಹೋದರೇನೋ ಶಿವ ಶಿವ. ಅವ್ರು ಇದ್ರೂ ಅಷ್ಟ, ಹೋದರೂ ಅಷ್ಟ ಅಂತ. ಇವತ್ತಿನ ದಿವಸ ವೀರಶೈವ